बड़ी गर्व की बात है कि आप लोगों से मैं ये बातचीत कर रहा हूँ। ये एक्स-सर्विसमैन रैली कोडगू में पहले भी होता था, पर कुछ साल से बंद हुआ था, खास करके जब ये कोविड हुए थे उस टाइम को और हम ये हमारी कोशिश रहेगी कि हर साल हम रैली करेंगे जिसमें जो भी सुविधाएं हैं ಕೊಡಗು ಮಾಜಿ ಸಂಘದ ಸಹಕಾರ ಸಂಘದ ಅಧ್ಯಕ್ಷ ನಾನು ಚಪ್ಪಣ್ಣ ಹರೀಶ್ ಅಂತ. ಉಪಾಧ್ಯಕ್ಷರು ನಮ್ಮ ಪುಗ್ಗರಾನಂದ ಕಾರ್ಯದರ್ಶಿಯವರು ಮತ್ತು ಡೈರೆಕ್ಟ್ರು ನಮ್ಮ ಪೂಯನವರು ಮತ್ತು ಅವರ ನಿರ್ದೇಶಕ ಇವರು ಸದಸ್ಯರು. ನಾವು ಈ ಕಾರ್ಯಕ್ರಮದಲ್ಲಿ ವೆಟರ್ಸ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋಕ್ಕೆ ನಮ್ಮ ವಿರಾಜಪೇಟೆನ ತುಂಬ ಜನರು ಕರ್ಕೊಂಡು ಬಂದಿದ್ದೀವಿ. ಈ ಬಂದಲ್ಲಿ ನಮ್ಮ ಹೆಲ್ತ್ ಬಗ್ಗೆ ಡಾಕ್ಟರ್ಸ್ ಬೇರೆ ಬೇರೆ ಬ್ಯಾಂಗ್ಳೂರಿಂದ ಬೇರೆ ಬೇರೆ ಡಾಕ್ಟರ್ಸ್ ಬಂದಿದ್ದರು. ಮತ್ತು ನಮ್ಮ ಎಕ್ಸ್-ಸರ್ವಿಸ್ಮೆನ್ಗೆ ಯಾವ ಫೆಸಿಲಿಟಿ ಬೇಕು ಎಲ್ಲದನ್ನು ನಮ್ಮ ಲೆಫ್ಟಿನೆಂಟ್ ಜನರಲ್ ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇದನ್ನು ನಾವು ಎಲ್ಲರೂ ಸಹ ಚೆನ್ನಾಗಿ ಉಪಯೋಗಿಸ್ಕೊಂಡು ಮುಂದಿನ ಯಾವುದೇ ತೊಂದರೆ ಬಂದರೆ ಡೈರೆಕ್ಟಾಗಿ ನಾವು ಸಭೆಗೆ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಇದು ಮಾಡಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ಕೊಡಗಿನವರಾದ ಕರ್ನಲ್ ನವೀನ್ ಅವರು ತುಂಬ ಚೆನ್ನಾಗಿ ಇಲ್ಲಿ ಅರೇಂಜ್ ಮಾಡಿ ನಮ್ಮ ಮೇಜರ್ ಜನರಲ್ ಕಾರ್ಯಪ್ಪ ಬಿ ಎ ಕಾರ್ಯಪ್ಪ ಅವರು ಇದನ್ನು ಚೆನ್ನಾಗಿ ಆರ್ಗನೈಸೇಷನ್ ಮಾಡಿ ನಮಗೆಲ್ಲರೊಂದು ಇಲ್ಲಿವರೆಗೆ ಯಾರೂ ಮಾಡಲಿಲ್ಲ ಇಂಥ ಒಂದು ರ್ಯಾಲಿಯನ್ನು ಮೊದಲನೇ ಬಾರಿಗೆ ನಮ್ಮ ಕೊಡಗಿನಲ್ಲಿ ಮಾಡಿದ್ದಾರೆ. ನಾವು ನಮ್ಮ ಪರವಾಗಿ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ, ಇನ್ನು ಮುಂದಕ್ಕಾದರೂ ಮಾಜಿ ಸೈನಿಕರು ಎಲ್ಲರೂ ಒಟ್ಟಾಗಿ ಬಂದು ಇಂಥ ಸಭೆಗೆ ಸೇರಬೇಕು. ಸೇರಿದ್ದು ಸ್ವಲ್ಪ ಕಡಿಮೆ ಅಂತ ಆಗ್ತದೆ, ಆದ್ರೂ ಅನ್ನೋದು 1000 ಹತ್ತಿರ ಜನರು ಬಂದು ಸೇರಿದ್ದಾರೆ. ಅದೇ ಕ್ಯಾಂಟೀನ್ ಸಮಸ್ಯೆ ಸಹ ವಿರಾಜಪೇಟೆ ಕ್ಯಾಂಟೀನ್ ಬಗ್ಗೆ ಮತ್ತು ಮಡಿಕೇರಿ ಕ್ಯಾಂಟೀನ್ ಬಗ್ಗೆ ನಮ್ಮ ಕೊಡಗಿಗೆ ಮೈನ್ ಕ್ಯಾಂಟೀನ್ ಇಷ್ಟರವರೆಗೆ ನಮ್ಮ ಸಬ್ ಕ್ಯಾಂಟೀನಿಗಾಗಿತ್ತು. ಒಂದು ಮೈನ್ ಕ್ಯಾಂಟೀನ್ ಬೆಂಗಳೂರಲ್ಲಿತ್ತು. ಈಗ ನಮ್ಮ ಜನರಲ್ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಮೈನ್ ಕ್ಯಾಂಟೀನ್ ಮಡಿಕೇರಿ, ಸಬ್ ಕ್ಯಾಂಟೀನ್ ವಿರಾಜಪೇಟೆ ಅಂತ. ಯಾಕಂದರೆ ಹೈಯೆಸ್ಟ್ ಕೊಡಗಿನಲ್ಲಿ ವಿರಾಜಪೇಟೆ ಜನರು ವಿರಾಜಪೇಟೆ ಜಾದ ಮಾಜಿ ಸೈನಿಕರು ಇರೋದರಿಂದ ಇಡೀ ಆಲ್ ಇಂಡಿಯಾದಲ್ಲಿ ಒಂದೇ ಜಿಲ್ಲೆಯಲ್ಲಿ 2 ಕ್ಯಾಂಟೀನ್ ನಮ್ಮ ಇಲ್ಲಿ ಇರೋದು, ಅದನ್ನು ಸಹ ನಮಗೆ ಮಾಡಿಕೊಟ್ಟಿದ್ದಾರೆ. ಮತ್ತು 2 ಹಾಸ್ಪಿಟ್ಲನ್ನು, ಒಂದು ಲೋಪಮುದ್ರ, ಇನ್ನೊಂದು ನಂಬತ್ತಿ ಯಾವುದೋ ಒಂದನ್ನು ನಮಗೆ ಇಲ್ಲಿ ಮಾಡುವಂಥ ಭರವಸೆ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಇದಕ್ಕೂ ಸಹ ನಾವು ಈ ರ್ಯಾಲಿಯಲ್ಲಿ ತುಂಬ ನಮಗೆ ಉಪಯೋಗ ಆಗುವಂಥ ಒಂದು ರ್ಯಾಲಿ ಇದು. ಇನ್ನು ಮುಂದಕ್ಕಾದರೂ ಮಾಜಿ ಸೈನಿಕರು ಬಂದು ಇನ್ನು ತೆಗೆದುಕೊಳ್ಳಬೇಕು, ಪಡ್ಕೊಳ್ಳಿ ಅಂತ ನಾನು ಎಲ್ಲರಿಗೆ ಈ ಸಂದೇಶವನ್ನು ನೀಡ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.